ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೋ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿ ಇರುವಂಥ ಒಂದು ಅಲ್ಟ್ರಾ ಲಕ್ಸುರಿ ಮನೆ ಅಂತ ಹೇಳ್ಬೋದು. ನಿಮಗೆ ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ ಒಳಗಡೆ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಸಕ್ಕತ್ತಾಗಿರೋ ಮನೆ. ನಾನು ವೀಡಿಯೋ ಮಾಡಿರೋಲ್ಲಿ ಒನ್ ಆಫ್ ದ ಬೆಸ್ಟ್ ಮನೆ ಅಂತಲೇ ಹೇಳ್ಬೋದು. ಇದು ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, G+3 ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ನಾನು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ, ನಿಮಗೆ ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ನೋಡಿ ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಒಂದೂವರೆ ಕಿಲೋಮೀಟರ್ ಇರ್ಬೋದು. ನಿಮಗೆ ವಾಜರಾಡಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಹಾಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನಿಮಗೆ ನಿಯರ್ ಬೈ ಸ್ಕೂಲ್ಗಳು ತುಂಬ ಇದೆ. ನಿಮಗೆ MPS ಸ್ಕೂಲ್ ಆಗಲಿ ನಿಮಗೆ ನಿಯರ್ ಬೈ ತುಂಬ ಇದೆ ನಿಮಗೆ. ಓಕೆ, ಬನ್ನಿ ಒಳಗಡೆ ಹೋಗಿ ಮನೆ ನೋಡಿಸ್ತೀನಿ ಹೆಂಗಿದೆ ಅಂತೇಳಿ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡ್ತಾ ಇದ್ದೀನಿ. MS ಗೇಟ್ ಕೊಟ್ಟಿದ್ದಾರೆ ನಿಮಗೆ, ಫುಲ್ ಪಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಮಗೆ. ನೋಡ್ಬೋದು ಒಂದು ಆಚೆ ಕಡೆನೇ ಚೆನ್ನಾಗಿದೆ. ಇನ್ನು ಒಳಗಡೆ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ ನಾನು, ಬನ್ನಿ. ಓಕೆ, ಇದು ಫುಲ್ ವೀಡಿಯೋ ನೋಡಿ. ನಿಮಗೆ ಫುಲ್ ವೀಡಿಯೋ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟ್ನ. ಎಂತಕ್ಕೆ ಆ ರೇಟಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಳಗಡೆ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಿಮಗೆ ನೇಮ್ ಬೋಲ್ಡ್ ಮಾಡಿ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಜಾಗ ಕೂಡ ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಇವರು ಕಾವೇರಿ ಕಲೆಕ್ಷನ್ ಕೂಡ ತಗೊಂಡಿದ್ದಾರೆ ನಿಮಗೆ. ಆಲ್ರೆಡಿ ಕಾವೇರಿ ಕಲೆಕ್ಷನ್ ಆಗಿದೆ. ಇಲ್ಲಿ ಬಂದು ಗ್ಯಾಸ್ ಪ್ರವೇಶ ಬರುತ್ತೆ ನಿಮಗೆ. ಗ್ಯಾಸ್ ಕಲೆಕ್ಷನ್ ಇಲ್ಲಿ UPS ಪಾಯಿಂಟು ಗ್ಯಾಸ್ ಕಲೆಕ್ಷನ್ ಇಲ್ಲೇ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಸಂಪ್ ಬಂದಿದೆ, ಇಲ್ಲಿ ಒಂದು ಬೋರ್ ಬಂದಿದೆ ನಿಮಗೆ. ನೋಡ್ಬೋದು ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು ನಿಮಗೆ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ವರ್ಟಿಕಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಎಸ್ಪೆಷಲಿ ನನಗಂತೂ ತುಂಬ ಇಷ್ಟ ಆಗಿದೆ ಮನೆ. ನೋಡೋರು ನಿಮಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ 2 ವೀಲರ್ ಧಾರಾಳವಾಗಿ ಇಲ್ಲಿ ಒಂದು 2 2 ವೀಲರ್ ನಿಲ್ಲಿಸ್ಕೋಬೋದು. 2ರಿಂದ 3 2 ವೀಲರ್ ನಿಲ್ಲಿಸ್ಕೋಬೋದು. ಹಾಗೆ ನಿಮಗೆ ಕಾರು ಒಂದು 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು. ನನಗಂತೂ ತುಂಬ ಇಷ್ಟ ಆದ ಮನೆ ಅಂತ ಹೇಳ್ಬೋದು ನಿಮಗೆ. ಸಕ್ಕತ್ತಾಗಿದೆ ನಿಮ್ಮ ಮನೆ ಮಾತ್ರ. ಹಾಗೆ ಇಲ್ಲಿ ಸ್ಟೋರೇಜ್. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೆಂಗಿದೆ ಅಂತ ಹೇಳ್ತೀನಿ, ನೋಡಿಸ್ತೀನಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟಲ್ ನೋಡಿಸ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲೂ ಅಷ್ಟು 3 ಅಡಿ ಜಾಗ ಕೊಟ್ಟಿದ್ದಾರೆ. ಸೈಡ್ ವಾಲ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫ್ಲೋರಿಂಗು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ನಾವು ಬಂದಿದ್ದ ಜಾಗ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡಿಸ್ತಾ ಇದ್ದೀನಿ. ನೋಡ್ಬೋದು ಯೂಸಲ್ ಆಗಿ ನಮಗೆ ಟೀಕ್ವುಡ್ ಬಾಗಿಲು ಬರುತ್ತೆ. ಇವರು ವಿಲ್ಲಾ ಟೈಪ್ ಮಾಡಿದ್ದಾರೆ ನಿಮಗೆ. ಬಾಗಿಲನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. 7 ಅಡಿ ಕೊಟ್ಟಿದ್ದಾರೆ ಬಾಗಿಲು ನಿಮಗೆ. ಹೊಸಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾರಂಗೆ ನಿಮಗೆ ಒಂದು ವಿಶಾಲವಾದ ಹಾಲ್ ನಿಮಗೆ ವೆಲ್ಕಮ್ ಮಾಡುತ್ತೆ. ಸಕ್ಕತ್ತಾಗಿದೆ ನೋಡಿ, ಓಪನ್ ಆಗಿದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ನಾರ್ತ್ ಸೈಡ್ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಸಕ್ಕತ್ತಾಗಿದೆ. ಇಲ್ಲಿಂದ ನೋಡಿ L ಶೇಪಲ್ಲಿ ದೊಡ್ಡದಾಗಿ ನೀವು U ಶೇಪಲ್ಲೇ ಹಾಕೋಬೋದು, ದೊಡ್ಡದಾಗಿ ಸೋಪ್ ಹಾಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಯಾಕಂದರೆ ಈ ಥರ ಮನೆ ತಗೋಬೇಕು, ಲೈಫಲ್ಲಿ ಒನ್ ಟೈಮ್ ತಗೊಳ್ಳೋದಲ್ಲ. ಸಕ್ಕತ್ತಾಗಿರುತ್ತೆ. ಮನೆ ಒಳಗಡೆ ಶೋ ಗಿಡಗಳು ಕೂಡ ಮಾಡಿಬಿಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ಸ್ಕೈ ಲೈಟ್ ನೋಡಿ, ಇಲ್ಲಿ ಓಪನ್ ಆಗಿದೆ ನಿಮಗೆ. ಮೋಲ್ಡ್ ಬಂದಿದೆ ಮೇಲ್ಗಡೆ ಜೂಮರೆಲ್ಲ ಹಾಕಿದ್ದಾರೆ, ನೋಡಿಸ್ಕೊಡ್ತೀನಿ. ಟಫನ್ ಗ್ಲಾಸ್ ಅಂದರೆ ನಿಮಗೆ 2nd ಫ್ಲೋರ್ಗೆ ಓಪನ್ ಆಗಿದೆ ನಿಮ್ಗೆ. ಇಲ್ಲಿ ಸಕ್ಕತ್ತಾಗಿದೆ. ಇಲ್ಲಿ ಕೂಡ ನೋಡ್ಬೋದು ಮೇಲ್ಗಡೆ ಎಲ್ಲ ಜೂಮರ್ ಹಾಕಿದ್ದಾರೆ ನಿಮಗೆ.
ತುಂಬ ಚೆನ್ನಾಗಿ ಬಂದಿದೆ. ಟಿ ವಿ ಯೂನಿಟು ಅಷ್ಟೇ ನಿಮಗೆ ಆರಾಮಾಗಿ ನೀವು 90 ಇಂಚಸ್ ಟಿ ವಿ ಮಾಡ್ಬೋದು. ಈ ಥರ ತುಂಬ ಚೆನ್ನಾಗಿರೋ ಮನೆ ನೋಡಿದಾಗ ನಾವೇನು ಹೇಳೋದಂತ ಗೊತ್ತಾಗಲ್ಲ ಅನಿಸುತ್ತೆ. ಸೂಪರ್ ಆಗಿದೆ. ಹಾಗೆ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮ್ಗೆ ಇಲ್ಲಿ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ಅಲ್ಲಲ್ಲಿ ಟ್ರೀ ಕೂಡ ಮಡಗಿದ್ದಾರೆ ನಿಮಗೆ ಶೋಕೇಶಲ್ಲಿ. ಸಖತ್ತಾಗಿದೆ. ಎಸ್ಪೆಷಲಿ ಬುದ್ಧ ತುಂಬ ಚೆನ್ನಾಗಿ ಬಂದಿದೆ. ಯೂಸಲ್ ಆಗಿ ಎಲ್ಲರಿಗೂ ಗೊತ್ತು ಮನೆ ಒಳಗಡೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಓಕೆ, ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ನಿಮಗೆ ಇದು ನೋಡೋಕ್ಕೆ ಯಾರೂ 20-30 ಥರ ಕಾನ್ಸೆಪ್ಟಲ್ಲಿ ಬರೋಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಯು ಶೇಪಲ್ಲಿ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಓಪನ್ ಆಗಿದೆ. ನಿಮಗೆ ಕಿಚನ್ನು ನೋಡಿ, ಎಲ್ ಶೇಪಲ್ಲಿ ದೊಡ್ಡದಾಗಿ ನಿಮಗೆ ಕಿಚನ್ ಬಂದಿದೆ. ನಿಮಗೆ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ತುಂಬ ಓವರ್ ಕಾಂಬಿನೇಷನ್ ಏನು ಮಾಡಿಲ್ಲ. ನಿಮಗೆ ಡಿಸೆಂಟ್ ಲುಕ್ಕು. ಲೈಟ್ ಗ್ರೀನು, ಮೇಲ್ಗಡೆ POP ಫಾಲ್ ಸೀಲಿಂಗು, ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ. ಹಾಗೆ ಅಲ್ಲಿ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ಡಿಸೆಂಟಾಗಿ ಆಗಿದೆ. ಹಾಗೆ ಇಲ್ಲಿ ದೇವ್ರ ಮನೆ ಬಂದಿದೆ. ಬನ್ನಿ ನೋಡ್ತೀನಿ. ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ ಮಡಗಿದ್ದಾರೆ ಸೈಡ್ ಫುಲ್ಲು. ಓಕೆ, ಇಲ್ಲಿ ಬಂದು ನಮಗೆ ಸಿಂಕ್ ಬಂದಿದೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಅಕ್ವಾಗಾರ್ಡು ಇದು ಬಂದು ಸ್ಕ್ವಾಟ್ಸ್ ಕೊಟ್ಟಿದೆ ನಿಮಗೆ. ಇವೆಲ್ಲ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ನಿಮಗೆ ಸ್ಟೋರೇಜ್ ತುಂಬ ನೀಟಾಗಿ ಮೈಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಬೇಕಾದ್ರೆ ಮಾಡ್ಕೋಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ. ಇಲ್ಲೂ ಅಷ್ಟೇ ನಿಮಗೆ ದೊಡ್ಡದಾಗಿ ಸಿಂಕ್ ಬಂದಿದೆ. ದೊಡ್ಡ ಪಾತ್ರೆ ಏನೇನಿದೆ ತೊಳ್ಕೊಳ್ಳೋಕ್ಕೆ. ಇಲ್ಲಿ ಕೊಳಾಯಿ ಕಲೆಕ್ಷನ್ ಕೂಡ ಇಲ್ಲೇ ಬಂದಿದೆ. ಹಾಗೆ ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಕ್ಲೀನ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಇದೆ ನಿಮಗೆ ಫಸ್ಟ್ ಫ್ಲೋರಲ್ಲಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ನಿಮಗೆ ಬಾತ್ರೂಮ್ದು ಕೊಳಾಯಿದೆಲ್ಲ ಫಿಟ್ಟಿಂಗ್ಸ್ ಆಗೋಗಿದೆ. ಇನ್ಸೈಡ್ ಹೋಗೋಣ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೊಳ್ಳೋಕೆ ಜಾಗ ಬಂದಿದೆ. ನಮಗೆ ದೊಡ್ಡದಾಗಿ ಆರಾಮಾಗಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಮೆಷಿನ್ ಬಂದಿದೆ ನಿಮಗೆ. ಇಲ್ಲೂ ಕೂಡ ಅಷ್ಟೇ ಲೈಟಿಂಗ್ ಕೂಡ ಬಂದಿದೆ ನೋಡಿ. ನಿಮ್ಮ ಮನೆಗೆ ಸ್ವಂತ ಮನೆಗೆ ನಾವು ಹೆಂಗೆ ಕಟ್ಟಿಸ್ಕೊಂತೀವೋ ಆ ಥರ ಕಟ್ಟಿದ್ದಾರೆ ನಿಮಗೆ. ಇದನ್ನು ಬಂದು ಕಟ್ಟಿ ಸೇಲ್ ಮಾಡೋ ಥರ ಬಿಲ್ಡಿಂಗ್ ಆ ಥರ ಕಟ್ಟಿಲ್ಲ ಅವರು. ಸ್ವಂತ ಮನೆ ನಾವು ಹೆಂಗೆ ಕಟ್ಟಿಸ್ಕೋಬೇಕು ಆ ಥರ ಕಟ್ಟಿಸಿದ್ದಾರೆ. ದೇವ್ರ ಮನೆ ಇದನ್ನು ಅಷ್ಟೇ ಒಳ್ಳೆ ಡಿಸೈನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ ಒಬ್ಬರು ಕೂತ್ಕೋಬೋದು ಒಳಗಡೆ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ದೇವ್ರ ಮನೆಯಲ್ಲಿ ಕೂಡ. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಸಾಕಾಗಿದೆ. ಮನೆ ಮಾತ್ರ ಸೂಪರ್ ಆಗಿದೆ. ಯಾರ ಲೆಕ್ಕಲ್ಲಿದೆಯೋ ಗೊತ್ತಿಲ್ಲ. ಇದು ಬಂದು ನಿಮಗೆ ಕಿಚನ್ ಆಗಿರುತ್ತೆ. ಇದು ಬಂದು ಹಾಲ್ ಆಗಿರುತ್ತೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಹಾಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಅಷ್ಟೇ ನಿಮಗೆ ಸೆನ್ಸರ್ ಲೈಟ್ ಬರುತ್ತೆ ನೋಡಿ. ಸೆನ್ಸರ್ ಲೈಟ್ ಎಲ್ಲ ನಿಮಗೆ ಮೆಟ್ಲೆಲ್ಲ. ಇಲ್ಲೂ ಸೈಡಲ್ಲಿ SS ಸ್ಟೀಲ್ ಕೊಟ್ಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ.
ಓಕೆ, ಮಾಡಿ ಮೇಲೆ ಬರ್ತಾ ಇರೋಂಗೆ ಸೆಕೆಂಡ್ ಫ್ಲೋರ್ಗೆ ಇಲ್ಲಿ ಸಣ್ಣದಾಗಿ ಒಂದು ಸ್ಟಡಿ ಟೇಬಲ್ ಅಂತಲೇ ಹೇಳ್ಬೋದು. ನಿಮಗೆ ಆರಾಮಾಗಿ ಇಲ್ಲಿ ಕೂತ್ಕೋಬೋದು. ಸ್ಟಡಿ ಟೇಬಲ್ ಮಡಿಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಸಾಲಿಡಾಗಿ ಮಾಡಿದ್ದಾರೆ ವುಡ್ ವರ್ಕಲ್ಲಿ. ನಿಮಗೆ ತುಂಬ ವಿಶಾಲವಾಗಿದೆ ಜಾಗ ಅಂತಲೇ ಹೇಳ್ಬೋದು. ನೋಡಿ, ಸೈಡೆಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಜೂಮರ್ ಕೂಡ ಬಂದಿದೆ. ಎಸ್ಪೆಷಲಿ ಫೋಟೋಸು, ರಾಧಾಕೃಷ್ಣ ಫೋಟೋ ಮಾತ್ರ ಸಾಕಾಗಿ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಬರುತ್ತೆ, ಬೇಕಾದ್ರೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ಇದು ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಬಂದಿದೆ. ಸಂಜೆ ಹೊತ್ತು ಆರಾಮಾಗಿ ಒಬ್ರು ಕೂತ್ಕೋಬೋದು. ಟಫನ್ ಗ್ಲಾಸ್ ನೋಡಿ, ಇದು ನಿಮ್ಗೆ 4 ಅಡಿ ಕೊಟ್ಟು 5 ಅಡಿ ಕೊಟ್ಟಿದ್ದಾರೆ ನಿಮಗೆ. ಸೂಪರ್ ಆಗಿರೋ ಮನೆ ಅಂತ ಹೇಳ್ಬೋದು. ಏನು ಎಕ್ಸ್ಪ್ಲೇನ್ ಮಾಡೋದಂತಲೇ ಗೊತ್ತಾಯ್ತಿಲ್ಲ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಸಾಲಿಡಾಗಿ ಮಾಡಿದ್ದಾರೆ. ಸೂಪರ್. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡ್ಬೋದು. ಹಾಗೆ ವುಡನ್ ಪೊಷನ್ ಕೂಡ ಹಾಕಿದ್ದಾರೆ ನಿಮಗೆ. ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ನಿಮಗೆ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಬಂದ್ಬಿಟ್ಟು ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಹಾಗೆ ಈ ಕಡೆ ಬಂದು ನಮಗೆ TV ಯೂನಿಟ್ ಬಂದಿದೆ. ತುಂಬ ಕಡೆ ಏನು ಮಾಡ್ತಾರೆ, ನಿಮಗೆ POP ಫಾಲ್ ಸೀಲಿಂಗ್ ಆಗಲಿ, ಕಲರ್ ಕಾಂಬಿನೇಷನ್ ಆಗಲಿ ಜಾತ್ರೆ ಮಾಡಿಬಿಡ್ತಾರೆ. ಇವ್ರು ಹಂಗೆ ಮಾಡಿಲ್ಲ, ನೀಟಾಗಿ ಡಿಸೆಂಟಾಗಿ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಬರುತ್ತೆ, ನೋಡ್ಬೋದು. ಹ್ಯಾಂಡ್ ವಾಶ್ ಮಿಷಿನ್ ಬರುತ್ತೆ ನಿಮಗೆ. ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಆಲ್ರೆಡಿ ಕೊಳೆ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನೋಡಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಕೊಳೆ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಆಗೋಗಿದೆ ನಿಮಗೆ. ರೆಸ್ಟ್ ರೂಮ್ ಸೂಪರ್ ಆಗಿದೆ, ತುಂಬ ದೊಡ್ಡದಾಗಿ ಕೂಡ ಇದೆ ನಿಮ್ಗೆ ನೋಡಿ. ಓಕೆ, ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಒಂದು ರೂಮ್ ಆಗಿರುತ್ತೆ ನಿಮಗೆ. ಟೋಟಲ್ 3 ರೂಮ್ ಬರುತ್ತೆ ನಿಮಗೆ. 2 ಮಾಸ್ಟರ್ ಬೆಡ್ರೂಮು, 1 ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ಅಲ್ಲೂ ಕೂಡ ಅಷ್ಟೇ ನಿಮಗೆ ಗಿಡಗಳು ಮಾಡಿದ್ದಾರೆ. ಅಂದರೆ ಎಲ್ಲ ಪ್ಲಾಸ್ಟಿಕ್ದು. ಅದು ಬೇಕಾದ್ರೆ ನಾವು ಒರಿಜಿನಲ್ ಗಿಡ ಬೇಕಾದ್ರೂ ಮಡಿಕೋಬೋದು. ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇವಾಗ ನಾವು 3ನೇ ಫ್ಲೋರ್ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಸೇಮ್ ಬಾಲ್ಕನಿ ಬಂದಿದೆ. ಹಾಗೆ ಕೆಳಗಡೆ ಏನು ನೋಡಿದ್ವಿ ನಾವು, ಸೇಮ್ ಅದೇ ಥರ ಒಂದಿಲ್ಲಿ ಸ್ಟಡಿ ಟೇಬಲ್, ಇಲ್ಲ ವರ್ಕಿಂಗ್ ಟೇಬಲ್ ಬಂದಿದೆ ನಿಮಗೆ. ವಾರ್ಡ್ರೋಬು ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ವಿತೌಟ್ ಕಾಟ್ ಆಗಿರುತ್ತೆ. ಒಂದು ರೂಮ್ ಅಷ್ಟೇ ನಿಮಗೆ, ಇಲ್ಲಿ ಏನಿಲ್ಲ. ವಾರ್ಡ್ರೋಬ್ ಬಂದಿದೆ ನಿಮಗಿಲ್ಲಿ. ಈ ಕಡೆ ನಮಗೆ ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದು ನಾವೇನು ಕೆಳಗಡೆ ನಾವು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ, ಸೇಮ್ ಅದೇ ಥರ. ಅಂದರೆ ಪ್ಯಾಟ್ರನ್ ಡಿಸೈನ್ಸ್ ಚೇಂಜ್ ಇರುತ್ತೆ, ನೋಡ್ಬೋದು ನಿಮಗೆ. ಕಿಂಗ್ ಸೈಜ್ ಕಾಟ ಕೊಟ್ಟಿದ್ದಾರೆ ಇಲ್ಲೂ ಕೂಡ. ಅಲ್ಲೂ ಅಷ್ಟೇ ಹೆಡ್ ಪೊಷನ್ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ ನಿಮಗೆ, ಡಿಸೆಂಟ್ ಲುಕ್. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನೋಡಿ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನಿಮಗೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಸೇಮ್ ಕೆಳಗಡೆ ಏನು ನೋಡಿದ್ವಿ, ಮೊಬೈಲು, ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಬಂದಿದೆ ಇಲ್ಲಿ. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ.
ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ರೆಸ್ಟ್ ರೂಮ್. ಏನು ಬ್ಯಾಲೆನ್ಸಿಂಗ್ ಇಲ್ಲ ಇಲ್ಲಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಕೊಳಾಯಿ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ನಿಮಗೆ ಫಿಟ್ ಆಗಿಬಿಟ್ಟಿದೆ. ಕೊಟ್ಟರೆ ನನಗೆ ಗೊತ್ತಿರೋಂಗೆ ಇದೊಂದು ಪೇಂಟಿಂಗ್ ಒಂದು ಬ್ಯಾಲೆನ್ಸ್ ಇರುತ್ತೆ ಅನ್ಕೊಂಡಿದ್ದೀನಿ ಅಷ್ಟೆ. ಅದು ಬಿಟ್ಟರೆ ಇನ್ನೇನು ಬ್ಯಾಲೆನ್ಸಿಂಗ್ ಇಲ್ಲ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ತುಂಬ ವಿಶಾಲವಾಗಿದೆ ಜಾಗ. ನಿಮಗೆ ತುಂಬ ಹಿಡ್ದು ಕಟ್ಟಿಲ್ಲ. ಏನಾಗ್ಬಿಡುತ್ತೆ, 4 ರೂಮು 5 ರೂಮ್ ಮಾಡೋಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಜಾಗನ ತುಂಬ ಹಿಡ್ದಂಗೆ ಇರುತ್ತೆ ಜಾಗ. ಇದು ಫ್ರೀ ಆಗಿದೆ ನಿಮ್ಗೆ ಜಾಗ ಮಾತ್ರ. ನಿಮಗೆ ಒಂದು ಫ್ಯಾಮ್ಲಿ ಆರಾಮಾಗಿರುವಂಥ ಜಾಗ ಇದು ನಿಮಗೆ. ನೋಡಿ ಇಲ್ಲೂ ಅಷ್ಟೇ, ಬೇಕಂದರೆ ಸಣ್ಣ ಪುಟ್ಟ ಸ್ಟೋರೇಜ್ಗಳು ಮಾಡ್ಕೋಬೋದು. ತುಂಬ ಜಾಗ ಇದೆ ಇಲ್ಲೆಲ್ಲ. ಹಾಗೆ ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು. ನಿಮಗೆ ಗೇಟು ತುಂಬ ಟಫನ್ ಆಗಿದೆ. ನಿಮಗೆ MS ಗೇಟೇ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಫ್ಲೋರಿಂಗು ಅಷ್ಟೇ ನಿಮಗೆ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ನಿಮಗೆ ಸಾಕಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ. ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದು ನಿಮಗೆ 1500 ಸಿಂಟಾಕ್ ಕೊಟ್ಟಿದ್ದಾರೆ. ನೀವು ಸೋಲಾರ್ ಮಡಿಕೊಂತೀನಿ ಅಂದರೆ ಇಲ್ಲಿ ಮಡಿಕೋಬೋದು ಧಾರಾಳವಾಗಿ. ಹಾಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಕೈ ಬಟ್ಟೆ. ಹಾಗೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ಲ್ಯಾಡರು ನೋಡಿ, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ತೆಗೆದು ಇದು ಮಡಿಕೋಬೋದು. ಆ ಥರ ಮಾಡಿದ್ದಾರೆ ಡಿಸೈನ್. ಹಾಗೆ ಮನೆ ಸುತ್ತಮುತ್ತ ಕಡೆ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತೀನಿ. ಇದು ಬರೋದು ಬನಶಂಕರಿ 6 ಬರುತ್ತೆ ನಿಮಗೆ. ನಾರ್ತ್ಗೆ ಈಸ್ಟ್ ಗೇಟ್ ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು BDO ಮನೆ ಆಗಿರುತ್ತೆ. 20ಗೆ 30. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,92 lakhs ಕೇಳ್ತಾರೆ. 1,92,00,000 ಕೇಳ್ತಾರೆ. ಒಂದು ಬ್ಯೂಟಿಫುಲ್ ಮನೆ. ಸ್ವಂತವಾಗಿ ಕಟ್ಕೊಂಡ್ರೆ ನಾವು ಹೆಂಗಿರ್ತೀವಿ, ನಮ್ಮ ಕನಸಿನ ಮನೆ ಅಂತಲೇ ಹೇಳ್ಬೋದು. ಆ ಥರ ಮನೆ ಆಗಿರುತ್ತೆ. ಅದರಲ್ಲೂ ನಿಮಗೆ 1,92 ಅನ್ನೋದು ನಿಮಗೆ ಅದೇ ರೇಟ್ ಆಗಿರಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ನಿಮಗೆ ಬಂದು ಹೆಚ್ಚು ಕಮ್ಮಿ ಮಾಡಿ ಮಾತಾಡ್ಕೋಬೋದು. ಯಾಕಂದರೆ ಸುಮ್ಮನೆ ಫೋನ್ ಮಾಡಿ ತುಂಬ ಕಮ್ಮಿ ರೇಟ್ಗೆಲ್ಲ ಕೇಳೋರು ಬೇಡ. ಜೆನ್ಯೂನ್ ಪಾರ್ಟಿ ಮನೆ ಬೇಕು ಅನ್ನೋರು ಫೋನ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ BDO ಮನೆಯನ್ನು ಹುಡುಕ್ತಾಯಿದ್ರೆ, ಸಾಲಿಡ್ ಆಗಿರೋ ಮನೆನ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಬಂದು ಮನೆ ನೋಡಲಿ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ BDO ಮನೆ ಕಟ್ಟಿರೋ ಮನೆ ಆಗಲಿ, ವಿಡಿಯೋ ಮಾಡಬೇಕು ಇಲ್ಲ ಸೈಟ್ ಯಾವುದನ್ನ ಇದ್ದರೆ ನನಗೆ ಹೇಳಿ, ವಿಡಿಯೋ ಮಾಡಿಕೊಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವಲ್ಲಿ ಯಾರನ್ನ BDO ಮನೆ ಹುಡುಕ್ತಾಯಿದ್ರೆ ಇಲ್ಲ ಸೈಟ್ ಹುಡುಕ್ತಾಯಿದ್ರೆ ನಾನು ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.